ತುಮಕೂರಿನ ಡೇಂಜರ್ ಸರ್ಕಲ್. ಪ್ರತಿದಿನ ಇಲ್ಲಿ ಅಪಘಾತ ಫಿಕ್ಸ್. ಸಾವಿನ ಸರ್ಕಲ್ ಆಗ್ತಿದ್ಯಾ ವಾಲ್ಮೀಕಿ ವೃತ್ತ? ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳೋದು ಯಾವಾಗ? ಸಾವಿರಾರು ವಾಹನಗಳ ಸಂಚಾರ, ಆದರೆ ಟ್ರಾಫಿಕ್ ಸಿಗ್ನಲ್ ಮಾತ್ರ ಇಲ್ಲಿಲ್ಲ. ಸಾಕಷ್ಟು ವೇಗವಾಗಿ ಬೆಳೆಯುತ್ತಿರುವ ತುಮಕೂರು ನಗರ. ವಾಹನಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪರ್ಕಿಸುವ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಹಲವು ಕಡೆ ಸಿಗ್ನಲ್ ಅಳವಡಿಸಲಾಗಿದೆ. ಆದರೆ ಸಾವಿರಾರು ವಾಹನಗಳು ಸಂಚರಿಸುವ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತ ಮಾತ್ರ ಇನ್ನೂ ಟ್ರಾಫಿಕ್ ಸಿಗ್ನಲ್ಗಾಗಿ ಕಾಯುತ್ತಿದೆ. ಹೌದು, ತುಮಕೂರು ನಗರ ವಿಸ್ತಾರವಾಗುತ್ತಿದ್ದಂತೆ ವಾಹನಗಳ ಸಂಚಾರವು ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಕ್ಯಾತ್ಸಂದ್ರದಿಂದ ಚೆಕ್ಪೋಸ್ಟ್ ವರೆಗಿನ ರಿಂಗ್ ರಸ್ತೆ ಬೆಂಗಳೂರು ಶಿವಮೊಗ್ಗ ಮಾರ್ಗವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಯ ಹಲವು ವೃತ್ತಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಲಾಗಿದ್ದು ಅಪಘಾತಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಆದರೆ ತುಮಕೂರು ಕುಣಿಗಲ್ ರಸ್ತೆ ಹಾಗೂ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಸಂಪರ್ಕಿಸುವ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಮಾತ್ರ ಟ್ರಾಫಿಕ್ ಸಿಗ್ನಲ್ ಇಲ್ಲ. ಪ್ರತಿನಿತ್ಯ ಸಾವಿರಾರು ಕಾರುಗಳು, ಲಾರಿಗಳು, ಬಸ್ಗಳು ಹಾಗೂ ದ್ವಿಚಕ್ರ ವಾಹನಗಳು ಈ ವೃತ್ತದಲ್ಲಿ ಸಂಚರಿಸುತ್ತವೆ. ವೇಗದ ವಾಹನಗಳ ನಡುವೆ ರಸ್ತೆ ದಾಟುವುದೇ ಸಾರ್ವಜನಿಕರಿಗೆ ಸವಾಲಾಗಿದೆ. ಸಿಗ್ನಲ್ ಇಲ್ಲದ ಕಾರಣ ಹಲವು ವಾಹನಗಳು ನಿಯಮ ಪಾಲಿಸದೆ ಸಂಚರಿಸುತ್ತಿವೆ. ಅಲ್ಲದೆ ವೇಗ ನಿಯಂತ್ರಣಕ್ಕೆ ಅಗತ್ಯವಾದ ರೋಡ್ ಹಂಪ್ಗಳ ಕೊರತೆಯೂ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ಅನೇಕ ವಾಹನಗಳ ಸವಾರರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಹಲವಾರು ಘಟನೆಗಳು ಇಲ್ಲಿ ನಡೆದಿವೆ. ಇತ್ತೀಚೆಗೆ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಬರ್ತಾ ಇದ್ದಂತಹ ಪೊಲೀಸ್ ಜೀಪಿಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಪರಾರಿಯಾದ ಘಟನೆ ಕೂಡ ಇದೇ ವೃತ್ತದಲ್ಲಿ ನಡೆದಿದೆ. ಪ್ರತಿದಿನ ಪೊಲೀಸರು ಕಾವಲು ನಿಲ್ಲುವುದು ಸಾಧ್ಯವಿಲ್ಲದ ಕಾರಣ ಶಾಶ್ವತ ಪರಿಹಾರವಾಗಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸುವುದು ಅತ್ಯಂತ ಅಗತ್ಯವಾಗಿದೆ. ಇನ್ನೊಂದು ಸಮಸ್ಯೆ ಎಂದರೆ ವೃತ್ತದ ಸುತ್ತಮುತ್ತ ಹೋಟೆಲ್ಗಳು ಮತ್ತು ಟೀ ಅಂಗಡಿಗಳ ಮುಂದೆ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗ್ತಾ ಇದೆ. ಇದರಿಂದ ವಾಹನ ಸವಾರರ ದೃಷ್ಟಿಗೆ ಅಡ್ಡಿಯಾಗ್ತಾ ಇದ್ದು ಅಪಘಾತಗಳ ಅಪಾಯ ಮತ್ತಷ್ಟು ಕೂಡ ಹೆಚ್ಚಾಗ್ತಾ ಇದೆ. ಜನರ ಜೀವದ ಪ್ರಶ್ನೆ ಬಂದಾಗ ನಿರ್ಲಕ್ಷ್ಯಕ್ಕೆ ಅವಕಾಶ ಇರಬಾರದು. ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಕೂಡಲೇ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿ ವೇಗ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತಂದು ವಾಹನ ಪಾರ್ಕಿಂಗ್ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮತ್ತು ಅನಾಹುತಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂಬುದು ಪ್ರಗತಿ ಟಿವಿಯ ಕಳಕಳಿ. ತುಮಕೂರಿನ ಒಂದು ರೀತಿಯಾದಂತಹ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಕ್ಕಂಥ ವಾಲ್ಮೀಕಿ ಸರ್ಕಲ್ ಅಂದರೆ ಕುಣಿಗಲ್ ಭಾಗಕ್ಕೆ, ಇತ್ತ ಬೆಂಗಳೂರು ಭಾಗಕ್ಕೆ, ಅತ್ತ ಗುಬ್ಬಿ ಹೊನ್ನಾವರ ಭಾಗಕ್ಕೆ, ಜೊತೆಗೆ ತುಮಕೂರು ನಗರಕ್ಕೆ ಎಂಟ್ರಿನ ಕಲ್ಪಿಸಿಕೊಡ್ತಕ್ಕಂಥ ಸರ್ಕಲ್ ಇದು. ಈ ಸರ್ಕಲ್ನಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದೆ, ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಟ್ರಾಫಿಕ್ ಸಿಗ್ನಲನ್ನು ಅಳವಡಿಸಬೇಕು. ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ರೋಡ್ ಹಂಪ್ ಆದರೂ ಕೂಡ ಹಾಕಬೇಕು ಅನ್ನುವಂತಹದ್ದು ಜನಸಾಮಾನ್ಯರು ಇಲ್ಲಿ ಓಡಾಡ್ತಕ್ಕಂಥ ಒಂದು ಸಾರ್ವಜನಿಕರ ಒತ್ತಾಯ. ಈ ಬಗ್ಗೆ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಆದಷ್ಟು ಬೇಗ ಗಮನ ಹರಿಸಿ ಸಮಸ್ಯೆಯನ್ನು ನಿಭಾಯಿಸಬೇಕು ಅನ್ನುವಂತಹದ್ದು ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಇಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.